ನಮಸ್ತೆ ಮಕ್ಕಳೇ, ವೀಣಾಪಾಣಿ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು 4ನೇ ತರಗತಿಯ ಮೊದಲನೇ ಪದ್ಯವಾದ ಕನ್ನಡಮ್ಮನ ಹರಕೆಯನ್ನು ಮಾಡ್ತಾಯಿದ್ದೀನಿ. ಓಕೆನಾ? ಈ ಕನ್ನಡಮ್ಮನ ಹರಕೆ ಪದ್ಯವನ್ನು ಬರೆದವರು ರಾಷ್ಟ್ರಕವಿ ಕುವೆಂಪು ಅವರು. ಕುವೆಂಪು ಅವರು ಹಲವಾರು ಕಾವ್ಯಗಳನ್ನು ಬರೆದು ತುಂಬ ಉನ್ನತ ಮಟ್ಟದ ಒಂದು ಆಲೋಚನೆಯನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ಓಕೆನಾ? ಅದರಲ್ಲಿ ಕನ್ನಡಮ್ಮನ ಹರಕೆ ಪದ್ಯ ನಿಮ್ಮ ಒಂದು 4ನೇ ತರಗತಿಯ ಮಕ್ಕಳ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ಪದ್ಯವನ್ನು ರಚಿಸಲಾಗಿದೆ ಅಲ್ವಾ? ಚಿಕ್ಕ ಮಕ್ಕಳಿಗೆ ಇದು ತುಂಬ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಬರೆದಿದ್ದಾರೆ. ಏನದು ನೋಡೋಣವಾ? ಕನ್ನಡಮ್ಮನ ಹರಕೆ. ಕನ್ನಡಮ್ಮ ಅಂತಂದರೆ ಇಲ್ಲಿ ಭುವನೇಶ್ವರಿ ದೇವಿ. ಭುವನೇಶ್ವರಿ ದೇವಿಯ ಒಂದು ಅನುಗ್ರಹ, ಆಶೀರ್ವಾದದಿಂದ ನೀವು ಏನು ಮಾಡಬೇಕು? ಕನ್ನಡವನ್ನು ಉಳಿಸ್ಬೇಕು. ಅವಳ ಆಶೀರ್ವಾದ ಕೊಟ್ಟಾಗಿದೆ ಆಲ್ರೆಡಿ ನಿಮಗೆಲ್ಲ. ಅದಕ್ಕೆ ನೀವು ಕರ್ನಾಟಕದಲ್ಲಿರುವ ಕನ್ನಡವನ್ನು ನೀವೇನು ಮಾಡಬೇಕು? ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಉನ್ನತ ರೀತಿಯಲ್ಲಿ ಅದರ ಒಂದು ಬೆಳವಣಿಗೆ ಆಗಬೇಕು. ಇಡೀ ಒಂದು ಜಗತ್ತಿನ ತುಂಬ ಕನ್ನಡದ ಹೆಮ್ಮೆಯನ್ನು, ಕನ್ನಡದ ಒಂದು ಇತಿಹಾಸವನ್ನು ನಾವೆಲ್ಲರೂ ಕೂಡ ಸಾರಬೇಕು, ಬೆಳೆಸಬೇಕು ಅನ್ನೋದು ಕವಿಗಳ ಉದ್ದೇಶ ಆಗಿದೆ. ಅಂದರೆ ಇಲ್ಲಿ ಹಾಗಾದರೆ ಯಾಕೆ ಮಕ್ಕಳಿಗೆ ಹೇಳ್ಬೇಕು ಅಂತಂದರೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಲ್ವಾ? ಅದಕ್ಕೋಸ್ಕರ ಮಕ್ಕಳು ಯಾವತ್ತೂ ಕೂಡ ಕನ್ನಡದ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಬೆಳೆಸ್ಕೋಬಾರ್ದು. ಅವರು ಒಳ್ಳೆಯ ಒಂದು ತಮ್ಮ ಮಾನಸಿಕ ಮಟ್ಟದಲ್ಲಿ ಕನ್ನಡವನ್ನು ಒಳ್ಳೆಯ ರೀತಿಯಲ್ಲಿ ಅದನ್ನು ಬೆಳೆಸಿಕೊಂಡು ಹೋಗುವಂಥ ಮನಸ್ಥಿತಿಯನ್ನು ಪಡ್ಕೊಳ್ಬೇಕು. ಅಂದಾಗ ಮಾತ್ರ ಕನ್ನಡ ಮುಂದಿನ ಪೀಳಿಗೆಗೆ ಮುಂದುವರಿಯಲು ಟ್ರಾನ್ಸ್ಫರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ದರೆ ಅದೇನಾಗುತ್ತೆ? ಅಲ್ಲೇ ನಶಿಸಿ ಹೋಗುವಂತಹ ಲಕ್ಷಣಗಳು ಕಂಡುಬರುತ್ತೆ. ಆದ್ದರಿಂದ ನಾವೆಲ್ಲರೂ ಏನು ಮಾಡೋಣ? ಕನ್ನಡವನ್ನು ಹೆಚ್ಚು ಬಳಕೆ ಮಾಡೋಣ. ಕನ್ನಡವನ್ನು ಉಳಿಸೋದಕ್ಕೆ ಪ್ರಯತ್ನ ಪಡಬೇಕು. ಕನ್ನಡವನ್ನು ನೀವೆಲ್ಲರೂ ಉಳಿಸ್ಬೇಕು. ಉಳಿಸಿದಾಗ ನಾವೆಲ್ಲರೂ ಮಾತಾಡಿದಾಗ ಮತ್ತು ಕನ್ನಡದ ಒಂದು ಇತಿಹಾಸವನ್ನು ತಿಳ್ಕೊಂಡಾಗ ಮಾತ್ರ ಅದನ್ನು ನಾವು ಮುಂದುವರಿಸೋದಕ್ಕೆ ಸಾಧ್ಯ. ಹಾಗಾದರೆ ಇಲ್ಲಿ ಭುವನೇಶ್ವರಿ ದೇವಿ ಏನಂತ ನಮಗೆಲ್ಲ ಹರಿಸಿದ್ದಾಳೆ ಅನ್ನೋದನ್ನು ಪದ್ಯದ ಮೂಲಕ ನೋಡ್ತಾ ಹೋಗೋಣ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ. ಕನ್ನಡಕ್ಕೆ ನೀನು ಯಾವತ್ತೂ ಹೋರಾಡಬೇಕು. ಅದನ್ನು ನೀನು ಮನಸ್ಸಲ್ಲಿ ಇಟ್ಕೊಂಡಿರಬೇಕು. ಬೇರೆ ಭಾಷೆಗಳನ್ನ ನಾವು ಏನು ಮಾಡಬೇಕು? ಉಪ್ಪಿನಕಾಯಿ ಥರ ನಾವು ಬಳಸಬೇಕು. ನಮ್ಮ ಊಟ ಏನಿರುತ್ತೆ ಅದನ್ನು ನಾವು ಕನ್ನಡದ ಊಟವನ್ನು ಮಾಡಿ ಅದನ್ನು ಸ್ವಲ್ಪ ಎಲ್ಲ ಭಾಷೆಗಳು ಲಿಮಿಟ್ ಆಗಿರಬೇಕು. ಕನ್ನಡವನ್ನು ನಾವು ಆತ್ಮದಲ್ಲಿ ಇಟ್ಕೊಂಡಿರಬೇಕು. ಕನ್ನಡವ ಕಾಪಾಡು ನನ್ನ ಆನಂದ. ಕನ್ನಡವನ್ನು ಕಾಪಾಡಿದರೆ ನೀವು ನನಗೆ ತುಂಬ ಖುಷಿಯಾಗುತ್ತೆ, ಆನಂದ ಆಗುತ್ತೆ. ಆನಂದ ಅಂದರೆ ಹ್ಯಾಪಿ ಆಗುತ್ತೆ. ಯಾರು ಹ್ಯಾಪಿ ಆಗ್ತಾಯಿದ್ದಾರೆ ಇಲ್ಲಿ? ಹ್ಯಾಪಿ ಆಗ್ತಾ ಇರೋದು ಭುವನೇಶ್ವರಿ ದೇವಿ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಜೋಗುಳದ ಹರಕೆ ಅಂದರೆ ನಿನ್ನನ್ನು ನಾನು ಜೋಗುಳದಲ್ಲಿ ಮಲಗಿಸುವಾಗ ತಾಯಿ ಹೇಗೆ ಜೋಗುಳವನ್ನು ಹಾಡ್ತಾಳೋ ಹಾಗೆ ನಾನು ನಿಮಗೆ ಜೋಗುಳದ ರೀತಿಯಲ್ಲಿ ನಿಮಗೆ ಹರಿಸ್ತಾ ಇದ್ದೀನಿ. ಜೋಗುಳ ಹಾಡ್ಬಿಟ್ಟು ನಿಮಗೆ ಹರಿಸ್ತಾ ಇದ್ದೀನಿ. ನೀವು ಯಾವತ್ತೂ ಕೂಡ ಇದನ್ನು ನಾನು ಹೇಳೋ ಮಾತನ್ನು ಮರೆಯಬಾರ್ದು ಅಂತೇಳ್ಬಿಟ್ಟು ಚಿನ್ನ ಅಂತೇಳಿ ನಮ್ಮೆಲ್ಲ ಮಕ್ಕಳನ್ನು ಕರಿತಾ ಇದ್ದಾರೆ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ನೀನೇನಾದರೂ ಅದನ್ನು ನಾನು ಹೇಳೋ ಮಾತುಗಳನ್ನ ನೀನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂದರೆ, ನೀನು ಅದನ್ನು ನೆರವೇರಿಸಿಲ್ಲ ಅಂದರೆ ನೀನು ನಿಜವಾಗ್ಲೂ ನನ್ನನ್ನು ಮರೆತಂತೆಯೇ ಅಂತ ನಾನು ತಿಳ್ಕೊಳ್ತೀನಿ ಅಂತೇಳಿ ಕನ್ನಡ ಮಾತೆ ಹೇಳ್ತಾ ಇದ್ದಾಳೆ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಿಯ ಅಪ್ಪುಗೆಯಂತೆ ಬಲು ಸೊಗಸು ಮೇಯಿಗೆ. ಕನ್ನಡ ಹೇಗಿದೆ ಅಂತೆ? ತಾಯಿಯ ಮೊಲೆ ಹಾಲು ಎಷ್ಟು ಸವಿಜೇನಾಗಿರುತ್ತೋ, ಚಿಕ್ಕ ಮಕ್ಕಳಿಗೆ ಎಷ್ಟು ಎನರ್ಜಿಯನ್ನು ಕೊಡುತ್ತೋ ಹಾಗೆ ಕನ್ನಡ ಮಾತಾಡ್ತಾ ಇದ್ದರೆ ಆ ಒಂದು ಸೊಗಸು, ಕನ್ನಡಿಗರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾಗ ಅಲ್ಲಿರುವಂತಹ ಒಂದು ಆತ್ಮೀಯತೆ ಮನೋಭಾವನೆ ನಮ್ಮೆಲ್ಲರನ್ನು ಗಟ್ಟಿಗೊಳಿಸುವಂತೆ, ತಾಯಿಯ ನುಡಿ ನಮ್ಮನ್ನೆಲ್ಲರನ್ನು ಗಟ್ಟಿಗೊಳಿಸುವಂತೆ, ತಾಯಿಯ ಎದೆ ಹಾಲು ಒಂದು ಮಗುವನ್ನು ರಕ್ಷಣೆ ಮಾಡುವಂತೆ ನಮ್ಮನ್ನೆಲ್ಲರನ್ನೂ ರಕ್ಷಣೆ ಮಾಡುತ್ತೆ ಕನ್ನಡ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೇಗೆ. ನಮ್ಮ ಒಂದು
ದೇಹಕ್ಕೆ, ತಾಯಿ ಅಪ್ಪಿಗೆ ಯಾರಾದರೂ ಮಗು ಒಂದು ಜಾಗದಲ್ಲಿ ಓಡೋಗಿ ಬಿದ್ದಾಗ ಆ ಮಗುವನ್ನು ಎತ್ತಿ ಸಮಾಧಾನ ಮಾಡಿ ಆ ತಾಯಿ ಮಗುವನ್ನು ಅಪ್ಕೊಳ್ತಾಳಲ್ವ, ಆವಾಗ ಅದಕ್ಕೆ ಆ ಬಿದ್ದಿರೋ ಗಾಯ ಎಲ್ಲ ಏನಾಗುತ್ತೆ, ಮರ್ತೋಗುತ್ತೆ. ಅಂಥ ತಾಯಿ ಅಪ್ಪಿಗೆಯಂತಹ ಶಕ್ತಿ ಈ ಕನ್ನಡಕ್ಕಿದೆ. ನೀವೆಲ್ಲರೂ ಕೂಡ ಕನ್ನಡವನ್ನು ಒಟ್ಟುಗೂಡಿಸ್ಬೇಕಂದ್ರೆ ಎಲ್ಲರೂ ಒಗ್ಗಟ್ಟಾಗಬೇಕು. ಎಲ್ಲರೂ ಕೂಡ ಒಟ್ಟಾಗಿ ಕನ್ನಡವನ್ನು ಉಳಿಸೋದ್ರ ಕಡೆ ನೀವು ಗಮನ ಹರಿಸ್ಬೇಕು. ಗುರುವಿನೊಳ್ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದು ಮಡಿ ಇಹಪರಗಳೇಳಿಗೆ. ಗುರುವಿನೊಳ್ನುಡಿಯಂತೆ, ಗುರು ಅಂತಂದರೆ ಇಲ್ಲಿ ಟೀಚರ್ ಏನು ಹೇಳ್ತಾರೋ ಅವರ ಒಂದು ಮನಸ್ಸಿನ ಒಂದು ನುಡಿ. ಒಳ್ನುಡಿ ಅಂದ್ರೇನು, ಮನಸ್ಸಿನ ಒಂದು ನುಡಿ. ಅವರು ಹೇಳಿಕೊಡುವಂತಹ ಮಾರ್ಗದರ್ಶನ ಇದೆಯಲ್ವ, ಗುರುಗಳು ಹಾಕಿಕೊಡುವಂತಹ ಮಾರ್ಗದರ್ಶನದ ದಾರಿ ಇದೆಯಲ್ಲ, ಆ ದಾರಿಯಲ್ಲಿ ನಡೆದಾಗ ನಮಗೆಲ್ಲರಿಗೂ ನಮ್ಮ ಬಾಳಿಗೆ ಶ್ರೇಯಸ್ಸು ಕಂಡು ಬರುತ್ತೆ. ಶ್ರೇಯಸ್ಸಾಗುತ್ತೆ ಅಂದರೆ ನಾವು ಅಭಿವೃದ್ಧಿ ಆಗ್ತೀವಿ. ನಾವು ಒಳ್ಳೆಯ ದಾರಿಯಲ್ಲಿ ನಡ್ಕೊಂಡು ಹೋದರೆ ನಮ್ಮ ಜೀವನ ಏನಾಗುತ್ತೆ, ಸುಗಮವಾಗುತ್ತೆ. ನಮ್ಮ ಜೀವನ ಸುಖಮಯವಾಗಿರುತ್ತೆ. ಆ ಗುರುವಿನಂತೆ ತಾಯ್ನುಡಿಗೆ ದುಡಿದು ಮಡಿ ಇಹಪರಗಳೇಳಿಗೆ. ತಾಯ್ನುಡಿಗೆ, ತಾಯಿಯ ನುಡಿ ಅಂದರೆ ಯಾವುದಿಲ್ಲಿ, ಕನ್ನಡ ನುಡಿ. ಆ ಕನ್ನಡ ನುಡಿಗೋಸ್ಕರ ನೀನು ದುಡಿದು ಪ್ರಾಣವನ್ನು ಬಿಡು. ಈ ಜಗತ್ತಿನ ಒಂದು ಇಹಪರ ಅಂತಂದರೆ ಈ ಜಗತ್ತಿನಲ್ಲಿ ನಡೆದುಕೊಂಡು ಹೋಗುವಂತಹ ಜೀವನ, ಈಗ ನಾವು ನಡೆಸ್ತಾ ಇರುವ ಜೀವನವನ್ನೇ ಇಹಪರಗಳು ಅಂತ ಹೇಳ್ತೀವಿ. ನಾವು ಮತ್ತು ನಮ್ಮ ಜೀವನ ಚೆನ್ನಾಗಿ ಮುಂದೆ ನಡಿಬೇಕು ಅಂತಂದರೆ, ಅದರ ಏಳಿಗೆ ಆಗಬೇಕು ಅಂತಂದರೆ ನಾವೆಲ್ಲರೂ ಒಟ್ಟಾಗಿ ಕನ್ನಡವನ್ನು ಉಳಿಸ್ಬೇಕು. ಕನ್ನಡವನ್ನು ಉಳಿಸಿ ಬೆಳೆಸದೇ ಇದ್ದರೆ, ನಮ್ಮಲ್ಲಿ ಯೂನಿಟಿ, ಒಗ್ಗಟ್ಟಿಲ್ಲದೆ ಇದ್ದರೆ ನಾವೇನಾಗ್ತೀವಿ, ಬೇರೆ ಬೇರೆ ಕಡೆ ಹೊರಟೋದ್ರೆ ಎಲ್ಲನೂ ಕೂಡ ಕನ್ನಡವು ಉಳಿಯೋದೇ ಇಲ್ಲ, ಕರ್ನಾಟಕನೂ ಉಳಿಯೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಕನ್ನಡವನ್ನು ಬೆಳೆಸಬೇಕು, ಹೆಚ್ಚೆಚ್ಚು ಮಾತಾಡಬೇಕು. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ದಮ್ಮಯ್ಯ ಕಂದಯ್ಯ ಅಂತೇಳ್ಬಿಟ್ಟು ಭುವನೇಶ್ವರಿ ಕೇಳ್ಕೊಳ್ತಾ ಇದ್ದಾಳೆ ಕುವೆಂಪು ಅವರ ಮಾತುಗಳಲ್ಲಿ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಇದು ಮರೆಯದಿರು ಚಿನ್ನ. ನಾನು ನಿನ್ನನ್ನು ಇಷ್ಟೆಲ್ಲ ಕೇಳ್ಕೊಳ್ತಾ ಇದ್ದೀನಿ, ಕನ್ನಡವನ್ನು ಉಳಿಸು ಬೆಳೆಸು, ಆಶೀರ್ವಾದ ಕೊಟ್ಟಿದ್ದೀನಿ, ನೀನು ಯಾವತ್ತೂ ಈ ಮಾತುಗಳನ್ನ ಮರಿಬೇಡ ಅಂತೇಳಿ ಮಗುವಿಗೆ ಹೇಳ್ತಾ ಇದ್ದಾರೆ. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ನೀನೇನಾದರೂ ನಾನು ಹೇಳೋ ಮಾತುಗಳನ್ನ ಮರ್ತೋಗಿದೀಯಾ ಅಂತಂದರೆ ನನ್ನನ್ನೇ ನೀನು ಮರೆತಂತೆ. ಆದ್ದರಿಂದ ನಾನು ಹೇಳೋ ಮಾತುಗಳನ್ನೆಲ್ಲ ತುಂಬ ಚೆನ್ನಾಗಿ, ತುಂಬ ಗಂಭೀರವಾಗಿ ತಗೋ. ನಾನು ಹೇಳೋ ಮಾತುಗಳನ್ನ, ಕನ್ನಡಕ್ಕಾಗಿ ನೀನು ಹೋರಾಟ ಮಾಡೋದನ್ನು ಯಾವತ್ತೂ ನಿಲ್ಲಿಸ್ಬೇಡ. ಅದಕ್ಕೋಸ್ಕರ ನೀನು ಹೇಗೆ ದುಡಿಬೇಕು ಕಲಿ ಅಂತಂದರೆ, ಒಬ್ಬ ರಾಜಂತರ ನೀನೇನು ಮಾಡಬೇಕು, ಒಬ್ಬ ವೀರ ಯೋಧಂತರ ನೀನೇನು ಮಾಡಬೇಕು, ಹೋರಾಟವನ್ನು ಮಾಡಬೇಕು. ಆವಾಗ ನಮ್ಮ ಕನ್ನಡವನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ಕುವೆಂಪು ಅವರ ಮಾತುಗಳಲ್ಲಿ ಭುವನೇಶ್ವರಿ ದೇವಿ ಹೇಳ್ತಾ ಇದ್ದಾರೆ. ಪದ್ಯ ಅರ್ಥ ಆಗಿದೆಯಾ ಮಕ್ಕಳೇ? ಹಾಗಾದರೆ ನಾನು ಮುಂದಿನ ತರಗತಿಯಲ್ಲಿ ಇದ್ರದ್ದು ನೋಟ್ಸ್ ಏನಿದೆ ಅದನ್ನು ಕೊಡ್ತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಿಳಿಸ್ಬೋದು, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ನನ್ನ ಒಂದು ವಿವರಣೆ ಅರ್ಥ ಆಗಿದ್ದರೆ, ನಿಮಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಅಂಥೇಳಿ ಅನಿಸಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂತಹ ವಿಡಿಯೋವನ್ನು ನೀವು ಬೇಗನೆ ನೋಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.